ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲಕ್ಕೆ ಕಾಲಿಟ್ಟಿದ್ದೇವೆ. ಆಗಮನ ಕಾಲ ಭರವಸೆಯ ಕಾಲ. ಕ್ರಿಸ್ತ ಜಯಂತಿಯನ್ನು ನಿರೀಕ್ಷಿಸುವುದರೊಂದಿಗೆ ಪ್ರಭುವಿನ ಅಂತಿಮ ಬರುವಿಕೆಗೆ ಕಾಯುವ ಕಾಲ. ಕ್ರೈಸ್ತರಿಗೆ ಕ್ರಿಸ್ತ ಜಯಂತಿಯ ಮುನ್ನ ಬರುವ 4 ವಾರಗಳೇ ಈ ಆಗಮನ ಕಾಲ. ಇದರಲ್ಲಿ ಮೊದಲ 2 ಭಾನುವಾರಗಳು ಪ್ರಭುವಿನ ಅಂತಿಮ ಆಗಮನದ ಬಗ್ಗೆ ಸೂಚನೆ ನೀಡಿದರೆ, ಇನ್ನು ಕೊನೆಯ 2 ಭಾನುವಾರಗಳು ಕ್ರಿಸ್ತ ಜಯಂತಿಯ ಆಗಮನದ ಬಗ್ಗೆ ಹೇಳುತ್ತವೆ. ಆಂಗ್ಲ ಭಾಷೆಯಲ್ಲಿ ಆಗಮನವನ್ನು ಅಡ್ವೆಂಟ್ ಎಂದು ಕರೆಯುತ್ತಾರೆ. ಅಡ್ವೆಂಟ್ ಎಂದರೆ ಕಮಿಂಗ್ ಆರ್ ಅರೈವಲ್ ಎಂದು ಅರ್ಥ. ಕ್ರೈಸ್ತರಿಗೆ ಆಗಮನ ಕಾಲವು ತಪಸ್ಸು ಕಾಲದಂತೆಯೇ ಮಹತ್ವವಾದುದು. ತಪಸ್ಸು ಕಾಲ ಪುನರುತ್ಥಾನಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲು ಕರೆ ನೀಡಿದರೆ, ಆಗಮನ ಕಾಲವು ಪ್ರಭುವಿನ ಪುನರಾಗಮನದ ನಿರೀಕ್ಷೆಗೆ ನಮ್ಮನ್ನು ಕರೆದೊಯ್ಯುತ್ತದೆ. ತಪಸ್ಸು ಕಾಲವು ಧ್ಯಾನ, ಉಪವಾಸ, ತ್ಯಾಗ, ಸೇವೆ, ಪಶ್ಚಾತ್ತಾಪದ ಕಾಲವಾದರೆ, ಆಗಮನ ಕಾಲವು ಕ್ರಿಸ್ತ ಬರುವುದರ ಒಳಗೆ ನಮ್ಮ ಬದುಕಿನ ಅಂಕುಡೊಂಕನ್ನು ಸರಿಪಡಿಸಿಕೊಂಡು ಸಿದ್ಧರಾಗುವ ಕಾಲ. ಈ ಆಗಮನ ಕಾಲದ ಕೇಂದ್ರ ಬಿಂದು ಅಥವಾ ಪ್ರಮುಖ ಆಕರ್ಷಣೆ ಕ್ರಿಸ್ತ ಜಯಂತಿಯ ಆಚರಣೆ. ಈ ಆಗಮನ ಕಾಲದ ಎಲ್ಲ ವಾಚನಗಳು ನಮ್ಮನ್ನು ಕ್ರಿಸ್ತನ 2ನೆಯ ಬರುವಿಕೆಯ ಬಗ್ಗೆ, ಪಾಪಗಳ ತೀರ್ಪಿನ ಬಗ್ಗೆ, ನಿತ್ಯ ಜೀವದ ಭರವಸೆಯ ಬಗ್ಗೆ ತಿಳಿಸುತ್ತವೆ. ಕೆಲವೊಮ್ಮೆ ಈ ವಾಚನಗಳು ನಮ್ಮನ್ನು ಗೊಂದಲಕ್ಕೆ ಈಡು ಮಾಡಬಹುದು ಅಥವಾ ಗಾಬರಿಗೊಳಿಸುವಂತಿರಬಹುದು. ಆದರೆ ಗೊಂದಲಕ್ಕೀಡಾಗುವ, ಗಾಬರಿಗೊಳ್ಳುವ ಅವಶ್ಯಕತೆ ಇಲ್ಲ. ಪ್ರಭುವಿನ ಮಾರ್ಗವನ್ನು ಅನುಸರಿಸುತ್ತಾ, ಅವರ ತತ್ವಗಳ ಪ್ರಕಾರ ಜೀವಿಸುತ್ತಾ, ಅವರ ಸಂದೇಶ ಸಾರುತ್ತಾ, ಅವರ ನಿರೀಕ್ಷೆಯಲ್ಲಿ ಜೀವಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರಿಯರೇ, ಆಗಮನ ಕಾಲವು ಪ್ರಭುವಿಗಾಗಿ ಭರವಸೆಯಿಂದ ಕಾಯುವ ಕಾಲ. ಹತಾಶರಾಗಿ ಕಾಯುವ ಕಾಲವಲ್ಲ. ಇದು ಒಂದು ಫಲದಾಯಕ ಕಾಯುವಿಕೆ. ಅಡ್ವೆಂಟ್ ಇಸ್ ಎ ಫ್ರೂಟ್ಫುಲ್ ವೇಟಿಂಗ್. ಗರ್ಭಿಣಿ ಸ್ತ್ರೀಯು ತನ್ನ ಕಂದಮ್ಮನನ್ನು ನೋಡುವುದಕ್ಕೆ ಹಾತೊರೆಯುವ ಕಾಲದಂತೆ. ಹಾಗಾಗಿ ಗೊಂದಲ ಮತ್ತು ಗಾಬರಿಯ ಅವಶ್ಯಕತೆ ಇಲ್ಲ. ಆಗಮನ ಕಾಲ ಎಂದಾಗ 2 ವಿಷಯಗಳು ನಮ್ಮ ಮನಸ್ಸಿಗೆ ಬರಬೇಕು. ಮೊದಲನೆಯದು, ಇದು ಕ್ರಿಸ್ತ ಜಯಂತಿಗೆ ಸಿದ್ಧತೆಯ ಕಾಲ. 2ನೆಯದು, ಹೊಸ ಪೂಜಾವಿಧಿಗೆ ವರ್ಷದ ಪ್ರಾರಂಭದ ದಿನ ಎಂಬುದು. ಧರ್ಮಸಭೆಯ ಪೂಜಾವಿಧಿ ಪ್ರಾರಂಭವಾಗುವುದು ಆಗಮನ ಕಾಲದ ಮೊದಲನೇ ಭಾನುವಾರದಿಂದ ಹಾಗೂ ಕೊನೆಯಾಗುವುದು ಕ್ರಿಸ್ತರಾಜರ ಹಬ್ಬದೊಂದಿಗೆ. ಪ್ರಿಯರೇ, ಈ ಆಗಮನ ಕಾಲದಲ್ಲಿ ಬಲಿಪೀಠದ ವಸ್ತ್ರಗಳು, ಗುರುಗಳು ಧರಿಸುವ ವಸ್ತ್ರ, ಪೀಠದ ಮುಂಭಾಗದಲ್ಲಿಡುವ ಆಗಮನ ಗುಚ್ಛ, ಅಡ್ವೆಂಟ್ ರೀತ್, ಇವುಗಳಿಗೆ ತನ್ನದೇ ಆದ ವೈಶಿಷ್ಟ್ಯತೆಗಿದೆ ಹಾಗೂ ಅರ್ಥವಿದೆ. ಬಲಿಪೀಠದ ಹಾಗೂ ಗುರುಗಳು ಧರಿಸುವ ವಸ್ತ್ರ ನೇರಳೆ ಬಣ್ಣದ್ದು, ಪರ್ಪಲ್ ಇಸ್ ಅ ಸಿಂಬಲ್ ಆಫ್ ಪೇಷನ್ಸ್, ಫಾಸ್ಟಿಂಗ್ ಅಂಡ್ ರಾಯಲ್ಟಿ ಟು ವೆಲ್ಕಮ್. ನೇರಳೆ ಬಣ್ಣವು ಮನಪರಿವರ್ತನೆಯ, ಉಪವಾಸ, ತಾಳ್ಮೆ ಹಾಗೂ ಬರುವ ರಾಜರನ್ನು ಸ್ವೀಕರಿಸುವ ಘನತೆಯ ಪ್ರತೀಕವಾಗಿದೆ. ತಪಸ್ಸು ಕಾಲದಲ್ಲೂ ಈ ನೇರಳೆ ಬಣ್ಣವನ್ನು ಉಪಯೋಗಿಸುತ್ತೇವೆ. ಹಾಗಾಗಿ ಇದು ಕಷ್ಟ, ಯಾತನೆಯ ಸಂಕೇತವೂ ಹೌದು. ಇದು ಕ್ರಿಸ್ತನ ಸಾವು ಮತ್ತು ಮರಣದ ನಡುವಿನ ಸಂಬಂಧವನ್ನು ತಿಳಿಸುತ್ತದೆ. ಹಾಗಾಗಿ ಕ್ರಿಸ್ತನ ಜನನವನ್ನು, ಮನುಷ್ಯಾವತಾರವನ್ನು, ಇನ್ಕಾರ್ನೇಷನ್, ಕ್ರಿಸ್ತನ ಶಿಲುಬೆ ಮರಣದಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಇದು ತಿಳಿಸುತ್ತೆ. ಪ್ರಿಯರೇ, ಇಂದು ಅನೇಕ ದೇವಾಲಯಗಳಲ್ಲಿ ನಾವು ಆಗಮನ ಗುಚ್ಛವನ್ನು, ಅಡ್ವೆಂಟ್ ರೀತನ್ನು ನೋಡುತ್ತೇವೆ. ಹೂ, ಎಲೆ, ಶೃಂಗಾರದ ಈ ವೃತ್ತಾಕಾರದ ಗುಚ್ಛವು 5 ಮೇಣದ ಬತ್ತಿಗಳಿಂದ ಅಲಂಕೃತವಾಗಿರುತ್ತದೆ. 3 ನೇರಳೆ ಬಣ್ಣದ್ದು, 1 ಗುಲಾಬಿ ಬಣ್ಣದ್ದು ಮತ್ತು ಇನ್ನೊಂದು ಬಿಳಿ ಬಣ್ಣದ್ದು. ವಾರಕ್ಕೆ 1 ಮೇಣದ ಬತ್ತಿಯನ್ನು ಉರಿಸಲಾಗುವುದು. ಇದು ಬೆಳಕಿನ ಹಾದಿ ಮತ್ತು ನಮ್ಮ ಬದುಕಿನ ವಿಶ್ವಾಸದ ಹಾದಿಯನ್ನು ಸೂಚಿಸುತ್ತದೆ. ವೃತ್ತಾಕಾರವು ಶಾಶ್ವತತೆಯ, ಅನಂತತೆಯ ಸಂಕೇತವಾಗಿದೆ. ಹೂ ಮತ್ತು ಎಲೆಯು ಭರವಸೆಯ, ನವೀಕರಣದ,
ಪುನರ್ಜೀವನದ ಸಂಕೇತವಾಗಿದೆ. 5 ಮೇಣದ ಬತ್ತಿಯು ಕ್ರಿಸ್ತನೇ ಜಗಜ್ಯೋತಿ ಎಂಬುದರ ಸಂಕೇತವಾಗಿದೆ. ಹುತ್ತದಲ್ಲಿ ಇರುವ 4 ಮೇಣದ ಬತ್ತಿಗಳು 4 ವಾರವನ್ನು ಸೂಚಿಸುತ್ತೆ. ಅಥವಾ ಕಡೆಯ ಪ್ರವಾದಿ ಮಲಾಕಿ ಪ್ರವಾದಿಯಿಂದ ಕ್ರಿಸ್ತನ ಕಾಲದ ತನಕ ಇರುವ 400 ವರ್ಷಗಳನ್ನು ಇದು ಪ್ರತಿನಿಧಿಸುತ್ತೆ ಪ್ರಿಯರೇ. ಹಾಗಾಗಿ ಇಂದು ನಾವು ಮೊದಲನೆಯ ಮೇಣದ ಬತ್ತಿಯನ್ನು ಉರಿಸುತ್ತೇವೆ. ನೇರಳೆ ಬಣ್ಣದ್ದು. ಇದು ಪ್ರವಾದನೆಯ ಮೇಣದ ಬತ್ತಿ, ಪ್ರಾಫಿಟ್ಸ್ ಕ್ಯಾಂಡಲ್. ಜೆಸ್ಸಯನ ಬುಡದಿಂದ ಒಡೆಯುವುದೊಂದು ಚಿಗುರು, ಅದರ ಬೇರಿನಿಂದ ಫಲಿಸುವುದೊಂದು ತಳಿರು. ಯೆಶಾಯನ ಗ್ರಂಥ ಅಧ್ಯಾಯ 11 ವಾಕ್ಯ 1-5. ಪ್ರವಾದಿಗಳ ಪ್ರವಾದನೆ ಪ್ರಭು ಕ್ರಿಸ್ತರಲ್ಲಿ ಪೂರ್ಣವಾಯಿತು ಎಂಬುದನ್ನು ಇದು ನಮಗೆ ತಿಳಿಸುತ್ತೆ. ಎರಡನೆಯ ಮೇಣದ ಬತ್ತಿ ನೇರಳೆ ಬಣ್ಣದ್ದು. ಇದು ಬೆತ್ಲೆಹೇಮಿನ ಮೇಣದ ಬತ್ತಿ, ಬೆತ್ಲೆಹೇಮ್ ಕ್ಯಾಂಡಲ್. ಆಧ್ಯಾತ್ಮಿಕ ಸಿದ್ಧತೆಯನ್ನ ಇದು ನೆನಪಿಸುತ್ತದೆ. ಹೀಬ್ರು ಭಾಷೆಯಲ್ಲಿ ಬೆತ್ಲೆಹೇಮ್ ಎಂದರೆ ರೊಟ್ಟಿಯ ಮನೆ ಎಂದು ಅರ್ಥ. ರೊಟ್ಟಿಯ ಮನೆಯಲ್ಲಿ ಜನಿಸಿದ ಕ್ರಿಸ್ತ ನಮ್ಮ ಆಧ್ಯಾತ್ಮಿಕ ರೊಟ್ಟಿಯಾದರು. ಈ ರೊಟ್ಟಿಯನ್ನು ಭುಜಿಸಲು ನಮ್ಮಲ್ಲಿ ಇರಬೇಕಾದ ಸಿದ್ಧತೆಯನ್ನ ಇದು ನೆನಪಿಸುತ್ತದೆ. ಮೂರನೆಯ ಮೇಣದ ಬತ್ತಿ ಗುಲಾಬಿ ಬಣ್ಣದ್ದು, ಶೆಪರ್ಡ್ಸ್ ಕ್ಯಾಂಡಲ್. ಇದು ಕುರುಬರ ಮೇಣದ ಬತ್ತಿ ಅಥವಾ ಸಂತೋಷದ ಸಂಕೇತವಾಗಿದೆ. ದೇವದೂತರು ಕುರುಬರಿಗೆ ತಂದ ಸಂದೇಶವನ್ನು ಇದು ನೆನಪಿಸುತ್ತದೆ. ನಾಲ್ಕನೇ ಮೇಣದ ಬತ್ತಿ ನೇರಳೆ ಬಣ್ಣದ್ದು, ಏಂಜಲ್ಸ್ ಕ್ಯಾಂಡಲ್. ದೇವದೂತರ ಮೇಣದ ಬತ್ತಿಯನ್ನು ಸೂಚಿಸುತ್ತೆ. ಇದು ಶಾಂತಿಯ ಸಂಕೇತವಾಗಿದೆ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ದೇವರೊಲಿದ ಮಾನವರಿಗೆ ಶಾಂತಿ ಸಮಾಧಾನ ಎಂದು ದೇವದೂತರು ಹಾಡಿದ ಹಾಡನ್ನು ಇದು ನೆನಪಿಸುತ್ತೆ ಪ್ರಿಯರೇ. ಐದನೇ ಮೇಣದ ಬತ್ತಿ ಅದು ಬಿಳಿ ಬಣ್ಣದ್ದು, ಪ್ರಭು ಕ್ರಿಸ್ತರನ್ನ ಇದು ಸೂಚಿಸುತ್ತೆ. ಪಾಪದ ಬಂಧನದಲ್ಲಿದ್ದ ನಮ್ಮನ್ನ ರಕ್ಷಿಸಲು ಕ್ರಿಸ್ತ ಈ ಜಗಕ್ಕೆ ಬಂದರು ಎಂಬುದನ್ನು ಇದು ತೋರಿಸುತ್ತೆ. ಯೇಸು ಕ್ರಿಸ್ತರೇ ಜಗತ್ತಿನ ಜ್ಯೋತಿ ಎಂಬ ಸಂದೇಶವನ್ನ ಇದು ಸಾರುತ್ತೆ ಪ್ರಿಯರೇ. ಹಾಗಾಗಿ ಈ ಎಲ್ಲ ವಿಶೇಷತೆಗಳಿಂದ ಯೇಸುವಿನ ಬರುವಿಕೆಗೆ ಕಾಯುವ ಕಾಲವೇ ಈ ಆಗಮನ ಕಾಲ. ಪ್ರಿಯರೇ, ಇಂದಿನ ಮೊದಲನೇ ವಾಚನವನ್ನ ಯೆಶಾಯ ಪ್ರವಾದಿಯ ಗ್ರಂಥದಿಂದ ನಾವು ಆಲಿಸುತ್ತೇವೆ. ಯೆಶಾಯನು ತನ್ನ ದರ್ಶನದಲ್ಲಿ ಕೇಳಿ ಬಂದ ದೈವೋಕ್ತಿಯನ್ನ ನಾವು ಆಲಿಸುತ್ತೇವೆ. ದೇವರು ಇಸ್ರಾಯೇಲರೊಂದಿಗೆ ಮಾಡಿಕೊಂಡ ಒಡಂಬಡಿಕೆ ಇತರ ಜನಾಂಗಗಳಿಗೂ ಅದನ್ನು ವಿಸ್ತರಿಸಲಾಯಿತು. ಸರ್ವ ಜನಾಂಗಗಳು ಸರ್ವೇಶ್ವರ ಸ್ವಾಮಿಯನ್ನ ಜೆರುಸಲೇಮಿನಲ್ಲಿ ಆರಾಧಿಸುತ್ತಾರೆ. ಹಾಗಾಗಿ ಸರ್ವ ಜನಾಂಗಗಳು, ಸರ್ವ ರಾಷ್ಟ್ರಗಳು ದೇವರೊಂದಿಗೂ ಮತ್ತು ಎಲ್ಲರೊಂದಿಗೂ ಶಾಂತಿ ಸಮಾಧಾನದಿಂದ ಜೀವಿಸುವ ಕಾಲವು ಬರುವುದು ಎಂದು ಯೆಶಾಯ ಪ್ರವಾದಿ ತಿಳಿಸುತ್ತಿದ್ದಾನೆ. ಪ್ರಿಯರೇ, ನಮಗೆ ಗೊತ್ತು, ಯೆಶಾಯನ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಇಸ್ರಾಯೇಲರ ರಾಜ್ಯ 2 ಭಾಗವಾಗಿತ್ತು, ಉತ್ತರ ಮತ್ತು ದಕ್ಷಿಣ. ಉತ್ತರವನ್ನು ಇಸ್ರಾಯೇಲ್ ಎಂತಲೂ ದಕ್ಷಿಣವನ್ನು ಜೂದ ಎಂತಲೂ ಕರೆಯುತ್ತಿದ್ದರು. ಯೆಶಾಯ ಪ್ರವಾದಿ ಇಲ್ಲಿ ತಿಳಿಸ್ತಾ ಇರುವುದು, ಆ ಸಂದರ್ಭದಲ್ಲಿ ಇಸ್ರಾಯೇಲರು, ಯಹೂದ್ಯರು ಎಲ್ಲ ಕಡೆ ಹಂಚಿ ಹರಡಿ ಹೋಗಿದ್ದರು. ಹಾಗಾಗಿ ಯೆಶಾಯ ಪ್ರವಾದಿ ತಿಳಿಸುತ್ತಾನೆ, ಕಾಲವೊಂದು ಬರುವುದು, ಸರ್ವ ಜನಾಂಗಗಳು ಸರ್ವೇಶ್ವರ ಸ್ವಾಮಿಯನ್ನ ಇವರೇ ನಿಜವಾದ ದೇವರು ಎಂದು ಸ್ವೀಕರಿಸುವರು. ಜೆರುಸಲೇಮಿನಲ್ಲಿ, ಮೌಂಟ್ ಝಾಯನ್ ನಲ್ಲಿ ಎಲ್ಲರೂ ಸೇರಿ ಸರ್ವೇಶ್ವರ ಸ್ವಾಮಿಯನ್ನ ಆರಾಧಿಸುವರು. ಶಾಂತಿ ಸಮಾಧಾನ ಸ್ಥಾಪಿಸಲಾಗುವುದು ಎಂದು ಯೆಶಾಯ ಪ್ರವಾದಿ ಇಂದಿನ ವಾಚನದಲ್ಲಿ ನುಡಿಯುತ್ತಾನೆ. ಇಂದಿನ 2ನೇ ವಾಚನವನ್ನು ಸಂತ ಪೌಲರು ರೋಮನ್ನರಿಗೆ ಬರೆದ ಪತ್ರದಿಂದ ಆಲಿಸುತ್ತೇವೆ. ಪ್ರಿಯರೇ, ಕ್ರಿಸ್ತನ 2ನೆಯ ಬರುವಿಕೆಯ ಬಗ್ಗೆ, ಅಂದರೆ ಪರುಜಿಯ, ಇದರ ಬಗ್ಗೆ ತಮ್ಮ ಜೀವಿತ ಕಾಲದಲ್ಲೇ ಕ್ರಿಸ್ತ ಬರುವರು ಎಂದು ಅನೇಕರು ತಪ್ಪಾಗಿ ಗ್ರಹಿಸಿದರು. ಹಾಗಾಗಿ ಅವರು ಏನು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳದೆ ಸೋಮಾರಿಗಳಾಗಿ ಜೀವನವನ್ನು ಮಾಡುತ್ತಿದ್ದರು, ಕಾಲಹರಣ ಮಾಡುತ್ತಿದ್ದರು. ಅಂಥವರಿಗೆ ಸಂತ ಪೌಲ ಎಚ್ಚರಿಸುತ್ತಾನೆ, ನಿದ್ರೆಯಿಂದ ಎಚ್ಚೆತ್ತುಕೊಳ್ಳುವ ಕಾಲವು ಸಮೀಪಿಸಿದೆ. ದುರ್ಮಾರ್ಗವನ್ನು ತ್ಯಜಿಸಿ ದೇಹದ ದುರಿಚ್ಛೆಗಳಿಗೆ ಬಲಿಯಾಗದೆ ಕ್ರಿಸ್ತಂಬರರಾಗಿ ಕ್ರಿಸ್ತನ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಬೆಳಕಿನ ಮಕ್ಕಳಾಗಿ ಜೀವಿಸಲು ಸಂತ ಪೌಲರು ಇಂದಿನ 2ನೇ ವಾಚನದಲ್ಲಿ ನಮಗೆ ಕರೆ ನೀಡುತ್ತಾರೆ. ಇಂದಿನ ಶುಭ ಸಂದೇಶವನ್ನು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 24ರಿಂದ ಆಲಿಸುತ್ತೇವೆ. ಪ್ರಿಯರೇ, ಮತ್ತಾಯ ಎಚ್ಚರಿಸುತ್ತಿದ್ದಾನೆ, ಸದಾ ಎಚ್ಚರವಾಗಿರಿ, ನಿಮ್ಮ ಕಣ್ಣುಗಳು ತೆರೆದಿರಲಿ,
ನೀವು ಎದುರು ನೋಡುತ್ತೀರಿ ಎಂಬ ಸಂದೇಶವನ್ನು ನೀಡುತ್ತಾನೆ. ನೋವನ ಕಾಲದಲ್ಲಿ ಜನರು ಮೈಮರೆತರು, ತಿನ್ನುವುದರಲ್ಲಿ, ಕುಡಿಯುವುದರಲ್ಲಿ, ಲೌಕಿಕ ಸುಖ ಭೋಗಗಳಲ್ಲಿ ಮೈಮರೆತರು, ಸರ್ವೇಶ್ವರ ಸ್ವಾಮಿಯನ್ನ ಮರೆತರು. ಹಾಗಾಗಿ ಜಲ ಪ್ರಯಾಣದಲ್ಲಿ ಅವರು ಸರ್ವನಾಶರಾದರು. ಅದೇ ರೀತಿ ಕಾಲವು ಬರುವುದು. ಈ ಸರ್ವೇಶ್ವರ ಸ್ವಾಮಿ ಯೇಸು ಕ್ರಿಸ್ತರು ಬರುವಾಗ ಜನರು ಮೈಮರೆತರೆ, ಸುಖ ಭೋಗಗಳಲ್ಲಿ ಅವರು ತಮ್ಮನ್ನೇ ತಾವು ತೊಡಗಿಸಿಕೊಂಡರೆ, ನೋವನ ಕಾಲದಂತೆ ಆದ ಜಲ ಪ್ರಯಾಣದಲ್ಲಿ ಹೇಗೆ ನಾಶವಾದರೋ ಎಲ್ಲರೂ ನಾಶವಾಗುತ್ತಾರೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ಸರ್ವೇಶ್ವರ ಸ್ವಾಮಿ ಬರುವ ಕಾಲವು ಯಾವಾಗ ಎಂದು ಯಾರಿಗೂ ತಿಳಿಯದು. ಹಾಗಾಗಿ ಸದಾ ಎಚ್ಚರಿಕೆಯಿಂದ ಇರಲು ಇಂದು ಮತ್ತಾಯ ನಮಗೆಲ್ಲರಿಗೂ ಎಚ್ಚರಿಕೆಯನ್ನು ನೀಡುತ್ತಿದ್ದಾನೆ. ಎಲ್ಲ ಸಮಯದಲ್ಲೂ ಯೇಸುವನ್ನು ಎದುರುಗೊಳ್ಳಲು ನಾವು ಸಿದ್ಧತೆಯನ್ನು ಮಾಡಿಕೊಂಡಿರಬೇಕು. ಯೇಸುವಿನ ಆಗಮನವು ನಮ್ಮೆಲ್ಲರನ್ನ ಆಶ್ಚರ್ಯಗೊಳಿಸುವ ಬದಲು ನಾವು ಸರ್ವ ರೀತಿಯಿಂದ ಸಿದ್ಧರಾಗಿದ್ದಾಗ ಸಂತೋಷದಿಂದ ಸ್ವೀಕರಿಸುತ್ತೇವೆ ಎಂಬ ಸಂದೇಶವನ್ನು ಇಂದು ಮತ್ತಾಯ ನಮಗೆ ನೀಡುತ್ತಿದ್ದಾನೆ ಪ್ರಿಯರೇ. ಹಾಗಾಗಿ ಈ ಆಗಮನ ಕಾಲದಲ್ಲಿ ಸರ್ವೇಶ್ವರ ಸ್ವಾಮಿಗೆ ಮಾರ್ಗವನ್ನು ಸಿದ್ಧ ಮಾಡೋಣ. ನಮ್ಮಲ್ಲಿರುವ ಅಹಂಕಾರ, ದರ್ಪ, ಜಂಬದ ಬೆಟ್ಟ ಗುಡ್ಡಗಳನ್ನು ತೊಡೆದು ಹಾಕೋಣ. ಅನೈತಿಕತೆಯಿಂದ ದೂರ ಉಳಿಯೋಣ. ಲೌಕಿಕ ವಿಷಯಗಳಿಗಿಂತ ಆಧ್ಯಾತ್ಮಿಕ ವಿಷಯಗಳಿಗೆ ಹೆಚ್ಚಿನ ಮಹತ್ವ ನೀಡೋಣ. ಶಾಂತಿ, ಪ್ರೀತಿ, ಸಹಕಾರ, ಸಹಬಾಳ್ವೆಯ ಗುಣಗಳನ್ನು ಮೈಗೂಡಿಸಿಕೊಂಡು ಬರಲಿರುವ ಯೇಸುವನ್ನು ಸ್ವೀಕರಿಸಲು ಸಿದ್ಧರಾಗೋಣ. ಬಾಹ್ಯ ಆಡಂಬರಕ್ಕೆ ಹೆಚ್ಚಿನ ಮಹತ್ವ ನೀಡದೆ ಆಂತರಿಕ ಆಚರಣೆಗೆ ಮಹತ್ವ ನೀಡೋಣ. ಕ್ರಿಸ್ತ ಜಯಂತಿಯಲ್ಲಿ ಕ್ರಿಸ್ತ ಮಾಯವಾಗದಿರಲಿ, ಕ್ರಿಸ್ತನೇ ಕೇಂದ್ರ ಬಿಂದುವಾಗಲಿ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.